ನಮಸ್ತೆ ಕರ್ನಾಟಕದ ಜನತೆಗೆ ನನ್ನ ಹೊಸ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕರ್ನಾಟಕದ ಸಂಪ್ರದಾಯಗಳಲ್ಲಿ ಒಂದು ವಿಶಿಷ್ಟವಾದ ಹಬ್ಬವೆಂದರೆ ಸೀಗೆ ಹುಣ್ಣಿಮೆ. ಈ ಹಬ್ಬವನ್ನು ಸೀಗೆ ಹಣ್ಣು ಹಬ್ಬ ಅಥವಾ ಸೀಗೆ ಹಣ್ಣಿನ ಪೂಜೆ ಎಂದು ಕರೆಯಲಾಗುತ್ತದೆ. ಇದು ಮಾರ್ಗಶಿರ ಮಾಸದಲ್ಲಿ ಸಾಮಾನ್ಯವಾಗಿ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಹುಣ್ಣಿಮೆ ದಿನದಂದು ಆಚರಿಸಲಾಗುತ್ತದೆ. ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ಈ ಹಬ್ಬದ ಮಹತ್ವ ಅತ್ಯಂತ ಹೆಚ್ಚಾಗಿದೆ. ವಿಶೇಷವಾಗಿ ಕೃಷಿ ಕುಟುಂಬಗಳು ಹಾಗೂ ಹಳ್ಳಿಗಳಲ್ಲಿ ಇದು ಸಂತೋಷದಿಂದ ಆಚರಿಸಲಾಗುತ್ತದೆ. ಸೀಗೆ ಹುಣ್ಣಿಮೆಯ ಹಬ್ಬವು ಸಂಸಾರ ಸುಖ, ಕುಟುಂಬದ ಐಕ್ಯತೆ ಮತ್ತು ಕೃಷಿ ಸಮೃದ್ಧಿಗಾಗಿ ಆಚರಿಸಲಾಗುತ್ತದೆ. ಈ ದಿನ ಸೀಗೆ ಹಣ್ಣುಗಳು, ಬೇಳೆಹಣ್ಣುಗಳು ಮರಗಳಲ್ಲಿ ಹತ್ತಿರದವರು, ಮಕ್ಕಳು ಹಾಗೂ ಯುವಕರು ಸೇರಿಕೊಂಡು ಕಿತ್ತು ತಂದು ಮನೆಯಲ್ಲಿ ಪೂಜೆ ಮಾಡಿ ಹಣ್ಣಿನ ಹಂಚಿಕೆ ಮಾಡುತ್ತಾರೆ. ಸೀಗೆ ಹಣ್ಣಿನ ಸಿಹಿತನವು ಸಂತೋಷ, ಸೌಹಾರ್ದತೆ ಮತ್ತು ಸಮೃದ್ಧಿಯ ಸಂಕೇತ ಎಂದು ನಂಬಲಾಗಿದೆ. ಹಬ್ಬದ ಆಚರಣೆ: ಬೆಳಿಗ್ಗೆಯಿಂದಲೇ ಮಹಿಳೆಯರು ಮನೆ ಶುದ್ಧಗೊಳಿಸಿ ರಂಗೋಲಿ ಬಿಡುತ್ತಾರೆ. ದೇವರ ಕೋಣೆಯಲ್ಲಿ ವಿಶೇಷ ಪೂಜೆ ಮಾಡಲಾಗುತ್ತದೆ. ಸೀಗೆ ಹಣ್ಣು, ಬಾಳೆಹಣ್ಣು, ತೆಂಗಿನಕಾಯಿ, ಅಕ್ಕಿ, ಸಕ್ಕರೆ ಮುಂತಾದವುಗಳನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸುತ್ತಾರೆ. ಕೆಲವು ಕಡೆಗಳಲ್ಲಿ ಗೌರಿಯ ಪೂಜೆ ಅಥವಾ ನಾಗದೇವತೆ ಪೂಜೆ ಕೂಡ ಈ ದಿನ ನಡೆಯುತ್ತದೆ. ಸಂಜೆ ಸಮಯದಲ್ಲಿ ಮಕ್ಕಳು ಹತ್ತಿರದ ಮನೆಗಳಿಗೆ ಹೋಗಿ ಸೀಗೆ ಹಣ್ಣು ಬೇಡುವ ಸಂಪ್ರದಾಯವೂ ಇದೆ. ಅದನ್ನು ಹಬ್ಬದ ಸಂಭ್ರಮದ ಭಾಗವಾಗಿ ಎಲ್ಲರೂ ಒಟ್ಟಾಗಿ ಹಂಚಿಕೊಳ್ಳುತ್ತಾರೆ. ಸೀಗೆ ಹಣ್ಣಿನ ಪೌರಾಣಿಕ ಮಹತ್ವ: ಪೌರಾಣಿಕ ಕಥೆಗಳ ಪ್ರಕಾರ ಸೀಗೆ ಹಣ್ಣು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಹಣ್ಣು. ಸೀಗೆ ಹುಣ್ಣಿಮೆಯಂದು ಕೃಷ್ಣನ ಪೂಜೆ ಮಾಡಿದರೆ ಜೀವನದಲ್ಲಿ ಸಂತೋಷ ಮತ್ತು ಐಶ್ವರ್ಯ ಹೆಚ್ಚುತ್ತದೆ ಎಂದು ನಂಬಲಾಗಿದೆ. ಕೆಲವು ಜನರು ಈ ದಿನ ಸೀಗೆ ಹಣ್ಣು ತಿನ್ನುವುದರಿಂದ ದೇಹ ಶುದ್ಧವಾಗುತ್ತದೆ, ಮನಸ್ಸು ಸಂತೋಷವಾಗುತ್ತದೆ ಎಂದು ನಂಬುತ್ತಾರೆ. ಸಾಮಾಜಿಕ ಅಂಶ: ಈ ಹಬ್ಬವು ಗ್ರಾಮೀಣ ಜೀವನದ ಸೌಹಾರ್ದತೆಯನ್ನು ಬಲಪಡಿಸುತ್ತದೆ. ಹಳ್ಳಿಯ ಎಲ್ಲರೂ ಒಟ್ಟಾಗಿ ಸೇರಿ ಹಣ್ಣುಗಳನ್ನು ಹಂಚಿಕೊಳ್ಳುವುದು, ಮಕ್ಕಳಿಗೆ ಸಣ್ಣ ಉಡುಗೊರೆ ನೀಡುವುದು, ಹಾಡು ನೃತ್ಯಗಳಿಂದ ದಿನವನ್ನು ಕಳೆಯುವುದು ಇವೆಲ್ಲವೂ ಸಾಮಾಜಿಕ ಬಾಂಧವ್ಯವನ್ನು ಹೆಚ್ಚಿಸುತ್ತದೆ. ಈ ಹಬ್ಬದ ಮೂಲಕ ಪ್ರಕೃತಿ ಮತ್ತು ಮಾನವ ನಡುವಿನ ಸಂಬಂಧವನ್ನು ಕೊಂಡುಬಿಡುವ ಸಂಸ್ಕೃತಿ ತೋರುತ್ತದೆ. ಸೀಗೆ ಹುಣ್ಣಿಮೆ ಹಬ್ಬವು ಕರ್ನಾಟಕದ ಜನರ ಮನಸ್ಸಿನಲ್ಲಿ ನಾಡಿನ ಸಂಸ್ಕೃತಿ, ಕೃಷಿ ಪರಂಪರೆ ಹಾಗೂ ಧಾರ್ಮಿಕ ನಂಬಿಕೆಗಳನ್ನು ಸಂಯೋಜಿಸಿರುವ ವಿಶಿಷ್ಟ ಹಬ್ಬವಾಗಿದೆ. ಇದು ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವ, ಕುಟುಂಬದ ಒಗ್ಗಟ್ಟನ್ನು ಆಚರಿಸುವ ಮತ್ತು ಸಂತೋಷ ಹಂಚಿಕೊಳ್ಳುವ ದಿನವಾಗಿದೆ. ಸೀಗೆ ಹಣ್ಣಿನ ಸಿಹಿಯಂತೆ ಈ ಹಬ್ಬವು ಜನರ ಹೃದಯಗಳಿಗೂ ಸಿಹಿತನವನ್ನು ತುಂಬುತ್ತವೆ.